ವೀಕ್ಷಕರೇ, ಅದು 1945ರ ಕ್ರಿಸ್ಮಸ್ನ ರಾತ್ರಿ ಅಮೆರಿಕದ ಪಶ್ಚಿಮ ವರ್ಜೀನಿಯಾದಲ್ಲಿ ನಡೆದಂತ ಈ ಒಂದು ಘಟನೆ ಇವತ್ತಿಗೂ ಕೇಳದವರಿಗೆ ಅಚ್ಚರಿಯನ್ನ ಉಂಟುಮಾಡುತ್ತೆ. ಜಾರ್ಜ್ ಸೋಡರ್ ಎಂಬ ವ್ಯಕ್ತಿ ತನ್ನ ಪತ್ನಿ ಜೆನ್ನಿ ಸೋಡರ್ ಮತ್ತು 10 ಮುದ್ದಾದ ಮಕ್ಕಳೊಂದಿಗೆ ಕ್ರಿಸ್ಮಸ್ನ ಆಚರಣೆಗೆ ತಯಾರಿಯನ್ನ ನಡೆಸಿದ್ರು. ಎಲ್ಲರಲ್ಲೂ ಕೂಡ ಸಂಭ್ರಮ ತುಂಬಿ ತುಳುಕ್ತಾ ಇತ್ತು. ಆದ್ರೆ ಅವತ್ತಿನ ಆ ರಾತ್ರಿ ಅವ್ರಿಗೆ ದುಸ್ವಪ್ನವಾಗಿ ಬದಲಾಗುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ವೀಕ್ಷಕರೇ, ಇವತ್ತಿಗೂ ಬಗೆಹರಿದೆ ನಿಗೂಢವಾಗಿ ಉಳಿದಿರುವಂತ ಈ ಒಂದು ದುರ್ಘಟನೆ ಸುಮಾರು ರಾತ್ರಿ 1 ಗಂಟೆ ಹೊತ್ತಿಗೆ ನಡೆಯುತ್ತೆ. ಇದ್ದಕ್ಕಿದ್ದ ಹಾಗೆ ಜಾರ್ಜ್ ರವರ ಮನೆಯಲ್ಲಿ ಬೆಂಕಿ ಕಾಣಿಸ್ಕೊಂಡಿತ್ತು. ಜಾರ್ಜ್ ಮತ್ತು ಜೆನ್ನಿ ತಮ್ಮ 4 ಮಕ್ಕಳೊಂದಿಗೆ ಹೊರಗಡೆ ಓಡ್ ಬಂದಿದ್ರು. ಆದರೆ ಮೇಲಿನ ಕೋಣೆಯಲ್ಲಿ ಮಲಗಿದಂತ 5 ಜನ ಮಕ್ಕಳು ಶಾಶ್ವತವಾಗಿ ಕಣ್ಮರೆಯಾಗ್ತಾರೆ. ಅವರ ದೇಹ ಆಗ್ಲಿ, ಮೂಳೆಗಳಾಗ್ಲಿ ಅಥವಾ ಅವರ ದೇಹದ ಬೇರೆ ಯಾವುದೇ ಅವಶೇಷಗಳಾಗ್ಲಿ ಯಾವತ್ತೂ ಕೂಡ ಪತ್ತೆ ಆಗ್ಲೇ ಇಲ್ಲ. ಅವರೆಲ್ಲ ನಿಜವಾಗಿ ಬೆಂಕಿಯಲ್ಲಿ ಸುಟ್ಟು ಹೋದ್ರ ಅಥವಾ ಅವರನ್ನ ಅಪಹರಿಸಲಾಗಿತ್ತ? ಈ ಬೆಂಕಿ ನಿಜವಾಗಿಯೂ ಆಕಸ್ಮಿಕನ ಅಥವಾ ಪ್ಲಾನ್ ಮಾಡಿ ಬೆಂಕಿ ಹಚ್ಚಲಾಗಿತ್ತ ಎಂಬ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಗ್ಲೇ ಇಲ್ಲ. ವೀಕ್ಷಕರೇ, ಇದು ಕಥೆ ಅಲ್ಲ, ಕೇಳುಗರನ್ನ ಅಚ್ಚರಿಗೆ ಒಳಪಡಿಸುವಂತ ಒಂದು ನೈಜ ಘಟನೆ. ಬನ್ನಿ ವೀಕ್ಷಕರೇ, ಈ ಬಗೆಹರಿಯದ ರಹಸ್ಯದ ಪ್ರತಿಯೊಂದು ಅಂಶವನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಜಾರ್ಜ್ ಸೌಡರ್ ಒಬ್ಬ ಕಷ್ಟಪಟ್ಟು ದುಡಿಯುವಂತ ಇಟಾಲಿಯನ್ ವಲಸಿಗರಾಗಿದ್ರು. ಅವರು ಇಟಾಲಿಯನ್ನ ಸರ್ವಾಧಿಕಾರಿ ಮುಸೋಲೋನಿಯ ವಿರುದ್ಧ ಬಲವಾಗಿ ಹೋರಾಡಿದ್ದವರು. ಅದಕ್ಕಾಗಿನೇ ಅವರು ಇಟಲಿಯನ್ನ ತೊರೆದು ಅಮೆರಿಕಾದಲ್ಲಿ ವಾಸ ಮಾಡಬೇಕಾಯಿತು. ಇಟಾಲಿಯನ್ ಸರ್ವಾಧಿಕಾರಿಯ ವಿರುದ್ಧ ಬಹಿರಂಗವಾಗಿ ಮಾತನಾಡಿದ್ರಿಂದ ಅವ್ರಿಗೆ ತೊಂದರೆ ಆಗಬಹುದಿತ್ತು. ಆದ್ರೆ ಅವರು ಯಾವತ್ತೂ ಕೂಡ ಹೆದರಲಿಲ್ಲ. ಅಮೆರಿಕಾದಲ್ಲಿ ಟ್ರಕ್ಕಿಂಗ್ ಬಿಸ್ನೆಸ್ ಮಾಡ್ತಿದ್ದಂತ ಅವರು ಅಲ್ಲೊಂದು ಸ್ವಂತ ಮನೆಯನ್ನು ಕೂಡ ಹೊಂದಿದ್ರು. ಅವರ ಪತ್ನಿ ಜೆನ್ನಿ ಸೋಡರ್ ಗೃಹಿಣಿಯಾಗಿದ್ದು ತಮ್ಮ ಮಕ್ಕಳನ್ನ ಪ್ರೀತಿ ಮತ್ತು ಶಿಸ್ತಿನಿಂದ ಬೆಳೆಸ್ತಾ ಇದ್ರು. 1945ರ ಡಿಸೆಂಬರ್ 24ರ ಕ್ರಿಸ್ಮಸ್ ದಿನದ ಒಂದು ದಿವಸ ಮುಂಚೆ ಮನೆಯಲ್ಲಿ ಒಟ್ಟು 9 ಮಕ್ಕಳು ಮತ್ತು ಸೋಡರ್ ದಂಪತಿ ಇದ್ರು. ಸೋಡರ್ ಅವರ 5 ಮಕ್ಕಳು ಮೇಲಿನ ಮಹಡಿಯಲ್ಲಿ ಮಲಗೋದಿಗೆ ಹೋಗ್ತಾರೆ. ಈ ಸೋಡರ್ ದಂಪತಿ 4 ಮಕ್ಕಳ ಜೊತೆ ಕೆಳಗಿನ ರೂಮಲ್ಲಿ ಮಲಗ್ತಾರೆ. ರಾತ್ರಿ 1 ಗಂಟೆ ಸುಮಾರಿಗೆ ಜೆನ್ನಿ ಅವ್ರಿಗೆ ಮನೆಯಲ್ಲಿ ಹೊಗೆಯ ವಾಸನೆ ಬರುತ್ತೆ. ಅವ್ರಿಗೆ ಏನಾಯ್ತು ಅಂತ ನೋಡೋದಕ್ಕೆ ಹೋದಾಗ ಅಡುಗೆ ಮನೆಯಲ್ಲಿ ಯಾವುದೋ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿರೋದು ಕಾಣಿಸುತ್ತೆ. ಬೆಂಕಿಯ ಜ್ವಾಲೆ ರಭಸವಾಗಿ ಎಲ್ಲಾ ಕಡೆ ಹರಡಿತ್ತು. ತಕ್ಷಣ ಜಾರ್ಜನ್ನ ಎಬ್ಬಿಸುವಂತ ಜೆನ್ನಿ ತಮ್ಮ 4 ಜನ ಮಕ್ಕಳೊಂದಿಗೆ ಹೊರಗಡೆ ಓಡ್ಬರ್ತಾರೆ. ಆದ್ರೆ ಮೇಲಿನ ಕೋಣೆಯಲ್ಲಿ ಮಲಗಿದಂತ 5 ಮಕ್ಕಳು ಒಳಗೆ ಉಳಿದುಕೊಂಡಿದ್ರು. ಅಷ್ಟೊತ್ತಿಗೆ ಬೆಂಕಿ ಎಲ್ಲಾ ಮಹಡಿಗೆ ವ್ಯಾಪಿಸಿತ್ತು. ಈ ಜಾರ್ಜ್ ಮಕ್ಕಳನ್ನ ಉಳಿಸೋದಕ್ಕೆ ಸಾಧ್ಯ ಇರುವಂತ ಎಲ್ಲಾ ಪ್ರಯತ್ನವನ್ನ ಮಾಡ್ತಾರೆ. ಜಾರ್ಜ್ ಸೌಡರ್ 2ನೇ ಮಹಡಿಯ ಕಿಟಕಿ ಬಳಿಗೆ ಓಡ್ ಹೋದ್ರು. ಅಲ್ಲಿಂದ ಏಣಿ ಮೂಲಕ ಹೋಗೋದಿಕ್ಕೆ ಅಲ್ಲೊಂದು ಏಣಿಯನ್ನ ಇಡಲಾಗಿತ್ತು. ಆದ್ರೆ ಆ ಏಣಿಯಲ್ಲಿ ಇರ್ಲಿಲ್ಲ. ನಂತರ ಅವರು ತಮ್ಮ ಟ್ರಕ್ ಅನ್ನ ಬಳಸಿ ಕಿಟಕಿಯನ್ನ ತಲುಪೋದಿಕ್ಕೆ ಯೋಚಿಸ್ತಾರೆ. ಆದ್ರೆ ಅವರು ಟ್ರಕ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ನೋಡಿದ್ರೆ ಅದು ಸ್ಟಾರ್ಟ್ ಆಗ್ಲಿಲ್ಲ. ಇನ್ನೊಂದು ಟ್ರಕ್ ಅನ್ನ ಚಾಲೂ ಮಾಡೋದಕ್ಕೆ ನೋಡಿದ್ರು, ಅದು ಕೂಡ ಕೆಟ್ಟು ಹೋಗಿತ್ತು. ಅಲ್ಲಿದ್ದ ಜನರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಆದ್ರೆ ದುರಾದೃಷ್ಟವಶಾತ್ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ನಂತರ ಹೇಗೋ ಅಗ್ನಿಶಾಮಕ ದಳದ ಮುಖ್ಯಸ್ಥರನ್ನ ಸಂಪರ್ಕ ಮಾಡಿ 7 ಗಂಟೆ ತಡವಾಗಿ ಅಗ್ನಿಶಾಮಕ ದಳ ಅವಘಡ ಸ್ಥಳಕ್ಕೆ ಬಂದಿತ್ತು. ಅಷ್ಟು ಹೊತ್ತಿಗೆ ಇಡೀ ಮನೆ ಸುಟ್ಟು ಹೋಗಿತ್ತು. ಎಲ್ಲರೂ ಕೂಡ ಭಾವಿಸಿದ್ದು ಏನಂದ್ರೆ ಯಾವುದೋ ಕಾರಣಕ್ಕಾಗಿ ಮನೆಗೆ ಬೆಂಕಿ ಬಿದ್ದು 5 ಮಕ್ಕಳು ಸುಟ್ಟು ಸತ್ ಹೋದ್ರು ಅಂತ. ಆದ್ರೆ ಈ ಒಂದು ಪ್ರಕರಣ ನೋಡೋದಕ್ಕೆ ಮತ್ತೆ ಕೇಳೋದಕ್ಕೆ ಎಷ್ಟು ಸಾಮಾನ್ಯ ಅಂತ ಅನ್ಸುತ್ತೋ ಅಷ್ಟೇ ಜಟಿಲವಾಗಿತ್ತು. ಮರುದಿನ ಬೆಳಗ್ಗೆ ತನಿಖೆಯನ್ನು ಶುರು ಮಾಡಿದಾಗ ಅಧಿಕಾರಿಗಳು ಕೂಡ ಇದೇ ರೀತಿ ಹೇಳಿಕೆ ನೀಡುವ ಮೂಲಕ ಪ್ರಕರಣವನ್ನ ಮುಕ್ತಾಯಗೊಳಿಸಿದ್ರು. ಬೆಂಕಿಯಿಂದ ಮಕ್ಕಳು ಸುಟ್ಟು ಕರ್ಕಲಾದ್ರು ಅಂತ ಅವರು ದಾಖಲಿಸಿದ್ರು. ಆದ್ರೆ ಎಲ್ರಿಗೂ ಅರ್ಥವಾಗದ ವಿಷಯ ಏನಂದ್ರೆ ಆ ಮಕ್ಕಳು ಸುಟ್ಟು ಸತ್ತಿದೆ ಆಗಿದ್ರೆ ಅವರ ಅಸ್ಥಿ ಪಂಜರ ಎಲ್ಲಿವೆ? ಚಿಕ್ಕ ಮೂಳೆಗಳು ಸುಟ್ಟಿರಬಹುದು, ದೊಡ್ಡವಾದರೂ ಎಲ್ಲಿವೆ? ಮಾನವ ದೇಹದ ಮೂಳೆಗಳು 800 ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲೂ ಕೂಡ ಬೂದಿಯಾಗೋದಕ್ಕೆ ಸಾಧ್ಯ ಇಲ್ಲ. ವಿಶೇಷವಾಗಿ ಕ್ಯಾಲ್ಸಿಯಂ ಅನ್ನು ಹೊಂದಿರುವಂತಹ ಮೂಳೆಗಳ ಭಾಗಗಳು ಅಂದ್ರೆ ಹಲ್ಲು ಮತ್ತು ಇತ್ಯಾದಿ ಭಾಗಗಳಂತೂ ಕುಲುಮೆಯ ಒಳಗೂ ಕೂಡ ಬೂದಿಯಾಗಿ ಹೋಗೋದಿಲ್ಲ. ಹಾಗಾದ್ರೆ ಸೋಡರ್ ಮನೆಯಲ್ಲಿ ಸಂಭವಿಸಿದಂತ ಬೆಂಕಿಯಲ್ಲಿ 5 ಮಕ್ಕಳು ಮೂಳೆಗಳು ಮತ್ತು ಹಲ್ಲುಗಳು ಹೇಗೆ ಸುಟ್ಟು ಹೋದವು? ಇದು ಯಾರಿಗೂ ಕೂಡ ಅರ್ಥ ಆಗ್ಲೇ ಇಲ್ಲ. ನಂತರ ಫೋರೆನ್ಸಿಕ್ ತನಿಖೆಯಲ್ಲೂ ಕೂಡ ಬೆಂಕಿ ಹೊತ್ತಿ ಹೊರದಂತ ಅವಧಿಯಲ್ಲೂ ಕೂಡ ಮೂಳೆಗಳನ್ನ ಬೂದಿ ಮಾಡುವಷ್ಟು ಬೆಂಕಿಯಲ್ಲಿ ಹತ್ತಿರ್ಲಿಲ್ಲ ಅಂತ ದೃಢಪಡಿಸ್ತು. ಇದು ನಿಜಕ್ಕೂ ಆಘಾತಕಾರಿ ಸುದ್ದಿಯಾಗಿತ್ತು. ಯಾರಿಗೂ ಕೂಡ ಏನ್ ನಡೆದಿದೆ ಅಂತ ಗೊತ್ತಾಗ್ಲೇ ಇಲ್ಲ. ಅದಕ್ಕಾಗಿನೇ ಈ ಸೋಡರ್ ಕುಟುಂಬ ತನಿಖಾ ವರದಿಯನ್ನ ತಿರಸ್ಕರಿಸಿತು. ಅಡುಗೆ ಮನೆಯಲ್ಲಿ ಆದಂತ ಶಾರ್ಟ್ ಸರ್ಕ್ಯೂಟೇ ಈ ಬೆಂಕಿಗೆ ಕಾರಣ ಅಂತ ತನಿಖಾ ವರದಿ ತಿಳಿಸ್ತು. ಆದ್ರೆ ನಾನು ಇತ್ತೀಚೆಗೆ ಎಲ್ಲಾ ವೈರಿಂಗ್ ಅನ್ನು ಕೂಡ ಹೊಸದಾಗಿ ಮಾಡಿಸಿದ್ದೇನೆ, ಅದರಲ್ಲಿ ಯಾವುದೇ ದೋಷದ ಪ್ರಶ್ನೆ ಇಲ್ವೇ ಇಲ್ಲ, ಶಾರ್ಟ್ ಸರ್ಕ್ಯೂಟ್ ಆಗಿಲ್ಲ ಅಂತ ಜಾರ್ಜ್ ನೋಡರ್ ಸ್ಪಷ್ಟವಾಗಿ ಹೇಳಿದ್ರು. ನಂತರ ಈ ಜಾರ್ಜ್ ಅವಘಡ ಆದಂತ ಕ್ಷಣಗಳನ್ನ ನೆನಪಿಸ್ಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಾರೆ. ಏನೋ ಆಗಬಾರದು ಆಗಿದೆ ಅಂತ ಸೂಚಿಸುವಂತ ಕೆಲವು ವಿಷಯಗಳನ್ನ ಅವರು ನೆನಪಿಸ್ಕೊಂಡ್ರು. ಬೆಂಕಿ ಹೊತ್ಕೊಂಡಂತ ಸಮಯದಲ್ಲಿ ಅವರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡೋದಕ್ಕೆ ಫೋನ್ ಅನ್ನ ಎತ್ತಿದಾಗ ಅದರ ವೈರ್ ಕೂಡ ಕಡಿತಗೊಂಡಿತ್ತು. ಈ ಸೋಡರ್ ಅವರ ಮನೆಯ ಫೋನ್ ಲೈನ್ ಅನ್ನ ಯಾರೋ ಕಟ್ ಮಾಡಿದ್ದಾರೆ ಎಂಬುದು ತನಿಖೆಯಲ್ಲಿ ಸಾಬೀತಾಯಿತು. ಏಕೆಂದ್ರೆ ಫೋನ್ ಲೈನ್ ತಾನಾಗಿ ಕಡಿದು ಹೋದ್ರೆ ಮತ್ತು ಬೆಂಕಿಯಲ್ಲಿ ಕತ್ತರಿಸಿದ್ರೆ ಹೇಗಿರುತ್ತೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ. ಅವರ ಮನೆಯ ವೈರ್ ಅನ್ನ ಕಟಿಂಗ್ ಪ್ಲೇಯರ್ ನಿಂದ ಯಾರೋ ನೀಟಾಗಿ ಕಟ್ ಮಾಡಿದ್ರು. ನಂತರ ಈ ಜೆನ್ನಿ ಸೋಡರ್ಗೆ ಮನೆಯಲ್ಲಿ ನಿಖರವಾಗಿ
12ವರೆಗೆ ಫೋನ್ ರಿಂಗಣಿಸಿದ್ದು ನೆನ್ಪಾಯ್ತು. ಅವ್ರು ಹೋಗಿ ರಿಸೀವ್ ಮಾಡಿದಾಗ ಆ ಕಡೆ ಯಾರೋ ಮಹಿಳೆ ಜೋರಾಗಿ ನಗ್ತಿರೋದು ಕೇಳಿಸುತ್ತೆ. ನಗುವುದನ್ನ ಬಿಟ್ಟು ಅವರು ಬೇರೆ ಮಾತನಾಡಿಲ್ಲ. ಆಗ ಇವರು ರಾಂಗ್ ನಂಬರ್ ಅಂತ ಅನ್ಕೊಂಡು ಫೋನ್ ಅನ್ನ ಇಟ್ಟಿದ್ರು. ರಾತ್ರಿ ಸುಮಾರು 1 ಗಂಟೆಗೆ ಫೋನ್ ನ ಲೈನ್ ಕಟ್ ಆಗಿತ್ತು. ಆದ್ರೆ ಅದಕ್ಕೂ ಅರ್ಧ ಗಂಟೆ ಮುಂಚೆನೆ ಈ ಒಂದು ಫೋನ್ ಬಂದಿತ್ತು. ಅಂದ್ರೆ ಬೆಂಕಿ ಅವಘಡ ನಡೆಯುವಂತ ಅರ್ಧ ಗಂಟೆ ಮೊದಲಷ್ಟೇ ಯಾರೋ ಫೋನ್ ಮಾಡಿ ವೈರನ್ನ ತುಂಡರಿಸಿದ್ದಾರೆ ಎಂಬುದು ಸಾಬೀತಾಯಿತು. ನಿಜಕ್ಕೂ ಆ ಒಂದು ರಾತ್ರಿ ವಿಚಿತ್ರ ಘಟನೆಗಳಿಂದ ತುಂಬಿತ್ತು. ಫೋನ್ ಕರೆ ಬಂದಂತ ಕೆಲವು ನಿಮಿಷಗಳ ನಂತರ ಜೆನ್ನಿ ಅವರಿಗೆ ತಮ್ಮ ಮನೆ ಚಾವಣಿ ಮೇಲೆ ಏನೋ ಬಿದ್ದಂತ ಶಬ್ದ ಕೇಳಿಸಿತ್ತು. ನಂತರ ಮತ್ತೆ ಯಾವ ಶಬ್ದ ಕೂಡ ಬರಲಿಲ್ಲ. ಹಾಗಾಗಿ ಅವರು ನಿದ್ರೆಗೆ ಜಾರಿದ್ರು. ಮತ್ತೆ ಕೆಲವು ನಿಮಿಷಗಳ ನಂತರ ಅವ್ರಿಗೆ ಹೊಗೆಯ ವಾಸನೆ ಬಂದಿತ್ತು. ಬೆಂಕಿಯ ಜ್ವಾಲೆ ಆವರಿಸಿರೋದು ಕಾಣಿಸ್ತು. ಇದಲ್ಲದೆ ಅವಘಡದ ಸಮಯದಲ್ಲಿ ಜಾರ್ಜ್ ಇಟ್ಕೊಂಡಿದ್ದಂತ ಆ ಏಣಿ ಅಲ್ಲಿಂದ ಕಾಣೆಯಾಗಿತ್ತು. ನಂತರ ಅದನ್ನ ಹುಡುಕ್ತಾಗ ಅದು ಮನೆಯಿಂದ ದೂರದ ಹೊಲದಲ್ಲಿ ಪತ್ತೆಯಾಗಿತ್ತು. ಹಿಂದಿನ ದಿವಸದವರೆಗೂ ಸರಿಯಾಗಿ ಕೆಲಸವನ್ನ ಮಾಡ್ತಿದ್ದಂತ ಆ 2 ಟ್ರಕ್ಗಳು ಬೆಂಕಿ ಹೊತ್ಕೊಂಡಂತ ಸಮಯದಲ್ಲಿ ಹೇಗೆ ಕೆಟ್ಟುವುದು ಎಂಬುದು ಉತ್ತರ ಸಿಗಲಾರದಂತ ಪ್ರಶ್ನೆಯಾಗಿತ್ತು. ಈ ಎಲ್ಲಾ ಘಟನೆಗಳಿಂದಾಗಿ ಜಾರ್ಜ್ ಸೋಡರ್ ಅವರ ಅನುಮಾನ ಅವ್ರ ಮಕ್ಕಳು ಸತ್ತಿಲ್ಲ, ಅಪಹರಿಸಲಾಗಿದೆ ಎಂಬ ನಂಬಿಕೆಯಾಗಿ ಬದಲಾಯಿತು. ಈ ಒಂದು ಅಪಘಾತಕ್ಕೆ ಕೆಲವು ತಿಂಗಳು ಮೊದಲು ಒಬ್ಬ ವಿಮಾ ಏಜೆಂಟ್ ಜಾರ್ಜ್ ಸೋಡರ್ ಬಳಿ ಬಂದು ಅವ್ರ ಮನೆಗೆ ಇನ್ಶೂರೆನ್ಸ್ ಮಾಡಿಸ್ಕೊಳ್ಳೋದಕ್ಕೆ ಒತ್ತಾಯಿಸ್ತಾನೆ. ಆದ್ರೆ ಈ ಜಾರ್ಜ್ ಇನ್ಶೂರೆನ್ಸ್ ಅನ್ನ ಖರೀದಿ ಮಾಡೋದಕ್ಕೆ ನಿರಾಕರಿಸಿದಾಗ ಏಜೆಂಟ್ ಅಂತಿಮವಾಗಿ ಸೋಡರ್ ಅವ್ರಿಗೆ ನಿಮ್ಮ ಮನೆಗೆ ಬೆಂಕಿ ಬಿದ್ದಾಗ್ಲೇ ನಿಮ್ಗದು ಅರಿವಾಗುತ್ತೆ ಅಂತ ಅವನು ಬೆದರಿಸಿ ಹೋಗಿದ್ದ. ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಯಾರಾದರೂ ಬೆಂಕಿಯನ್ನ ಬಳಸಿ ಮಕ್ಕಳನ್ನ ಅಪಹರಿಸಿದ್ದಾರಾ ಅಂತ ಕೆಲವರಿಗೆ ಅನುಮಾನ ಬಂತು. ಇನ್ನೊಂದು ಸಿದ್ಧಾಂತದ ಪ್ರಕಾರ ಇಟಾಲಿಯನ್ ಸರ್ವಾಧಿಕಾರಿ ಮುಸೋಲಿನಿಯ ವಿರುದ್ಧ ಜಾರ್ಜ್ ಸೋಡರ್ ನೀಡಿದಂತ ಬಹಿರಂಗ ಹೇಳಿಕೆಗಳು ಇಟಾಲಿಯನ್ ಮಾಫಿಯಾಗೆ ಇಷ್ಟವಾಗ್ಲಿಲ್ಲ. ಹಾಗಾಗಿ ಇಟಾಲಿಯನ್ ಮಾಫಿಯಾ ಅವರನ್ನ ಗುರಿಯಾಗಿಟ್ಕೊಂಡು ಅವರ ಮಕ್ಕಳನ್ನ ಅಪಹರಿಸಿರ್ಬೋದು ಅಂತ ಹೇಳಲಾಯಿತು. ಇವತ್ತಿಗೂ ಕೂಡ ವಿಕಿಪೀಡಿಯಾದಲ್ಲಿ ಈ ಒಂದು ಪ್ರಕರಣದ ಅಪರಾಧಿ ಸಿಸಿಲಿಯನ್ ಮಾಫಿಯಾ ಅಂತಾನೆ ಇದೆ. ಈ ಬೆಂಕಿಯ ಪ್ರಕರಣದ ನಂತರ ಈ ಸೋಡರ್ ಅವರ ಕಳೆದು ಹೋದಂತ ಮಕ್ಕಳನ್ನ ಬೇರೆ ಬೇರೆ ಜಾಗಗಳಲ್ಲಿ ನೋಡಿರೋದಾಗಿ ಕೆಲವರು ಹೇಳ್ಕೊಂಡ್ರು. ಒಬ್ಬ ಮಹಿಳೆ ನಾನು ವಿಚಿತ್ರ ದಂಪತಿಯೊಂದಿಗೆ ಹೋಟೆಲ್ನಲ್ಲಿ ಆ ಮಕ್ಕಳನ್ನ ನೋಡದೆ ಅಂತ ಹೇಳಿದ್ರು. ಒಟ್ಟಾರೆಯಾಗಿ ಬೆಂಕಿಯಿಂದಾಗಿ ಈ ಸೋಡರ್ ಅವರ ಮಕ್ಕಳು ಸತ್ತಿಲ್ಲ ಅಂತ ದೃಢವಾಗಿತ್ತು. ಹಾಗಾದ್ರೆ ಅವರು ಎಲ್ಲಿ ಹೋದ್ರು, ಯಾರು ಕರ್ಕೊಂಡು ಹೋದ್ರು, ಆ ಮಕ್ಕಳನ್ನ ಎಲ್ಲಿ ಅಡಗಿಸಿಡಲಾಯಿತು ಎಂಬುದು ಕೊನೆವರೆಗೂ ಗೊತ್ತಾಗ್ಲಿಲ್ಲ. ಕೊಂದಿದ್ರೆ ಅವರ ದೇಹಗಳಾದ್ರೂ ಸಿಗ್ಬೇಕಿತ್ತು, ಆದ್ರೆ ಅವು ಕೂಡ ಸಿಗ್ಲಿಲ್ಲ. ಅಪಘಾತ ಆದಂತ 1 ವರ್ಷದ ನಂತರ ಕೆಲವು ಹೊಸ ಪುರಾವೆಗಳು ಬೆಳಕಿಗೆ ಬಂದವು. ಬೆಂಕಿಗೆ ಶಾರ್ಟ್ ಸರ್ಕ್ಯೂಟ್ ಕಾರಣ ಅಂತ ಈ ಹಿಂದೆ ಹೇಳದಂತ ತನಿಖಾ ತಂಡ ಅದು ತಪ್ಪು ಅಂತ ಒಪ್ಪಿಕೊಂಡಿತ್ತು. ಹೊಸ ತನಿಖೆ ಬೆಂಕಿಯನ್ನ ಉದ್ದೇಶಪೂರ್ವಕವಾಗಿ ಹಾಕಲಾಗಿದೆ ಅಂತ ಬಹಿರಂಗಪಡಿಸಿತ್ತು. ಈ ಒಂದು ಸಮಯದಲ್ಲಿ ಒಬ್ಬ ಬಸ್ ಚಾಲಕ ಅಲ್ಲಿಂದ ಹಾದು ಹೋಗ್ತಿದ್ದಾಗ ಅವನು ಕೆಲವು ಜನರು ಬೆಂಕಿ ಉಂಡೆ ಅಂತ ವಸ್ತುಗಳನ್ನ ಮನೆಯತ್ತ ಎಸೆದಿರೋದನ್ನ ನೋಡಿದೆ ಅಂತ ಹೇಳಿದ್ದ. ಕೆಲವು ತಿಂಗಳ ನಂತರ ಹಿಮ ಕರಗಿದಾಗ ಮನೆಯ ಬಳಿ ಪೈನಾಪಲ್ ಬಾಂಬ್ ಎಂಬ ದುಂಡಗಿನ ರಬ್ಬರ್ ತರದ ವಸ್ತು ಕಂಡು ಬಂದಿತ್ತು. ಬಹುಶಃ ಬೆಂಕಿ ಹೊತ್ಕೊಳ್ಳುವಂತ ಕೆಲವು ನಿಮಿಷಗಳ ಮೊದಲು ಜೆನ್ನಿಯವರಿಗೆ ಕೇಳಬಂದಂತ ಆ ಶಬ್ದ ಇದೇ ವಸ್ತು ಮನೆಯ ಮೇಲೆ ಎಸ್ತಂತ ಶಬ್ದ ಆಗಿರ್ಬೋದು ಅಂತ ಊಹೆ ಮಾಡಲಾಯಿತು. ಈ ಒಂದು ನಿಗೂಢತೆಗೆ ಉತ್ತರವನ್ನ ಕಂಡುಹಿಡಿಯೋದಕ್ಕೆ ಜಾರ್ಜ್ ಮತ್ತು ಜೆನ್ನಿ ತಮ್ಮ ಜೀವನವನ್ನ ಮುಡುಪಾಗಿಟ್ರು. ಅವರು ಯಾವುದೇ ಅವಕಾಶವನ್ನ ಬಿಟ್ಕೊಡ್ಲಿಲ್ಲ. ಸಾಧ್ಯ ಇರುವಂತ ಪ್ರತಿಯೊಂದು ಸಲಹೆಯನ್ನು ಕೂಡ ಅನುಸರಿಸಿದ್ರು. ಅವರು ಕಾಣೆ ಆದ ಮಕ್ಕಳ ಚಿತ್ರಗಳೊಂದಿಗೆ ದೊಡ್ಡ ಜಾಹೀರಾತು ಫಲಕವನ್ನ ಮಾಡಿಸಿ ಬಹುಮಾನ ಕೊಡುವಂತ ಭರವಸೆಯನ್ನು ಕೂಡ ಕೊಟ್ಟು ಎಲ್ಲ ಕಡೆ ಹಾಕ್ಸಿದ್ರು. ಆದ್ರೆ ಅದರಿಂದ ಏನೂ ಕೂಡ ಪ್ರಯೋಜನ ಆಗ್ಲಿಲ್ಲ. ಸುಮಾರು 20 ವರ್ಷಗಳ ನಂತರ 1960ರಲ್ಲಿ ಜೆನ್ನಿಯವರಿಗೆ ಒಂದು ಪತ್ರ ಬರುತ್ತೆ. ಆ ಒಂದು ಪತ್ರದಲ್ಲಿ ಅವ್ರ ಮಗ ಲೂಯಿಸ್ ನನ್ನ ಹೋಲುವಂತ ವ್ಯಕ್ತಿಯ ಚಿತ್ರ ಇತ್ತು. ಮತ್ತೆ ಪತ್ರದಲ್ಲಿ ಲೂಯಿಸ್ ಸೋಡರ್ ಲವ್ ಬ್ರದರ್ ಫ್ರಾಂಕಿ ಅಂತ ಬರ್ದಿತ್ತು. ಆ ಒಂದು ಪತ್ರವನ್ನ ನಿಜವಾಗಿಯೂ ಕಾಣದಂತ 5 ಮಕ್ಕಳಲ್ಲಿ ಒಬ್ರು ಬರ್ದಿದ್ದಾರೋ ಅಥವಾ ಇದು ಕೀಳು ಮಟ್ಟದ ತಮಾಷೆನಂತ ಗೊತ್ತಾಗ್ಲಿಲ್ಲ. ಜಾರ್ಜ್ ಮತ್ತು ಜೆನ್ನಿ ಈ ಲೆಟರ್ನ ತನಿಖೆಗಾಗಿ ಒಬ್ಬ ಪ್ರೈವೇಟ್ ಡಿಟೆಕ್ಟರ್ ಅನ್ನ ನೇಮಿಸಿಕೊಂಡ್ರು. ಆದ್ರೆ ಪತ್ರದ ಬಗ್ಗೆ ಆಗ್ಲಿ ಲೂಯಿಸ್ ಸೋಡರ್ ಬಗ್ಗೆ ಆಗ್ಲಿ ಅವ್ರಿಗೆ ಯಾವುದೇ ಸುಳಿವು ಸಿಗ್ಲಿಲ್ಲ. ವೀಕ್ಷಕರೇ, ವರ್ಷಗಳು ಕಳೆದು ಹೋದವು. ಆದ್ರೆ ಈ ನಿಗೂಢತೆಯನ್ನ ಮಾತ್ರ ಯಾರಿಗೂ ಬಗೆಹರಿಸೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಜಾರ್ಜ್ ಸೋಡರ್ 1969ರಲ್ಲಿ ನಿಧನರಾಗ್ತಾರೆ. ಜೆನ್ನಿ ತಮ್ಮ ಮಕ್ಕಳನ್ನ ಹುಡುಕೋದಕ್ಕೆ ಪ್ರಯತ್ನಿಸ್ತಾನೆ ಇದ್ರು. ಬದುಕುಳಿದಂತ ಮಕ್ಕಳು ಕೂಡ ಕಾಣದಂತ ತಮ್ಮ ಒಡ ಹುಟ್ಟಿದವರನ್ನ ಹುಡುಕೋದಕ್ಕೆ ಹೊಸ ತಂತ್ರಜ್ಞಾನ ಬಳಸಿ ಪ್ರಯತ್ನ ಪಡ್ತಾ ಇದ್ರು. ಈ ಜಾರ್ಜ್ ತೀರು ಹೋದ್ಮೇಲೆ ತಮ್ಮ ಮಕ್ಕಳನ್ನ ಮತ್ತು ಗಂಡನನ್ನ ಕಳೆದುಕೊಂಡಂತ ದುಃಖದಲ್ಲಿ ಜೆನ್ನಿ ಜೀವನದ ಉದ್ದಕ್ಕೂ ಕೇವಲ ಕಪ್ಪು ಬಟ್ಟೆ ಮಾತ್ರ ಧರಿಸಿ ಜೀವಿಸಿದ್ರು. ಆದ್ರೆ 1989ರಲ್ಲಿ ಜೆನ್ನಿ ಕೂಡ ಸಾವನ್ನಪ್ತಾರೆ. ಅವರ ಮರಣ ನಂತರ ಕಾಣದಂತ ಮಕ್ಕಳಿಗಾಗಿ ಹಾಕಲಾಗಿದೆ ಅಂತ ದೊಡ್ಡ ಜಾಹೀರಾತು ಫಲಕವನ್ನು ಕೂಡ ಕೊನೆಗೂ ತೆಗೆದುಹಾಕಲಾಯಿತು. ವೀಕ್ಷಕರೇ, ಈ ಮಕ್ಕಳು ದುರಂತಕ್ಕೆ ಬಲಿಯಾಗಿದ್ದಾರಾ ಅಥವಾ ಯಾರಾದ್ರೂ ಇವರನ್ನ ಅಪಹರಿಸಿ ಏನ್ ಮಾಡಿದ್ರು? ಈ ಯಾವ ಪ್ರಶ್ನೆಗಳಿಗೂ ಇವತ್ತಿಗೂ ಉತ್ತರ ಸಿಕ್ಕಿಲ್ಲ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ಇನ್ನು ಈ ಒಂದು ಘಟನೆ ಬಗ್ಗೆ ಆ ಮಕ್ಕಳಿಗೆ ಏನಾಗಿರ್ಬೋದು ಅನ್ನೋದನ್ನ ನಿಮ್ಮ ಅನಿಸಿಕೆಯನ್ನ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.